ಜನಗಳಿಗೆ ಸತ್ಯ ಅರಿಬೇಕಾದ್ರೆ ಒಂದಷ್ಟು ಸಮಯ ತಗೊಂಡಿದೆ. ಆದರೆ ಇವತ್ತು ಜನರಿಗೆ ಗೊತ್ತಾಗಿದೆ, ಜಾತಿ ಧರ್ಮ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡೋಕ್ಕೆ ಹೊರಟಿದ್ರು. ಏನು ಸ್ವಿಸ್ ಬ್ಯಾಂಕಲ್ಲಿರುವಂಥ ಹಣವನ್ನು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ 15 ಲಕ್ಷ ಅಕೌಂಟಿಗೆ ಜಮಾ ಮಾಡ್ತೀವಿ ಅಂದರು. ಏನು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಸರ್ ನಮಸ್ತೆ. ನಿಮ್ಮ ಹೆಸರು? ಮುಡುಬ ರಾಘವೇಂದ್ರ. ಈ ಬಾರಿ ಇನ್ನೇನು ಚುನಾವಣೆ ಶಿವಮೊಗ್ಗದಲ್ಲಿ ವಿಶೇಷವಾಗಿ ಬಹಳ ಸದ್ದಾಗ್ತಾ ಇದೆ. ಯಾಕಂದರೆ ಈಶ್ವರಪ್ಪನವರು ಬಂಡಾಯ ಇದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದಿಂದ ಗೀತಾ ಶಿವರಾಜ್ಕುಮಾರ್ ಅವರು ಇದ್ದಾರೆ, ರಾಘವೇಂದ್ರ ಅವರು BJPಯಿಂದ ಇದ್ದಾರೆ, ಈಶ್ವರಪ್ಪ ಪಕ್ಷೇತರವಾಗಿ ನಿಲ್ತೀನಿ ಅಂತ ಹೇಳ್ತಿದ್ದಾರೆ. ಆ ಒಂದು BJPಯ ಒಳಜಗಳದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಲಾಭ ಸಿಗ್ಬೋದು ಸರ್ ಈ ಚುನಾವಣೆ? ಲಾಭ ಅನ್ನೋಕ್ಕಿಂತನೂ ಅಲ್ಲಿರುವಂಥ ಸತ್ಯಗಳು ಗೊತ್ತಾಗ್ತಿದೆ ಜನರಿಗೆ. ಏನು ಇವರು BJPಯವರು ಯಾವತ್ತೂ ಜನರ ಸಮಸ್ಯೆಗಳನ್ನು ಸ್ಪಂದಿಸಿ ಜನಪರವಾದಂಥ ಕಾರ್ಯಕ್ರಮ ಮುಖಾಂತರ ಬಂದಂಥವ್ರಲ್ಲ ಅವರು. ಜನಗಳಿಗೆ ಸತ್ಯ ಅರಿಬೇಕಾದ್ರೆ ಒಂದಷ್ಟು ಸಮಯ ತಗೊಂಡಿದೆ. ಆದರೆ ಇವತ್ತು ಜನರಿಗೆ ಗೊತ್ತಾಗಿದೆ, ಜಾತಿ ಧರ್ಮ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡೋಕ್ಕೆ ಹೊರಟಿದ್ರು. ಆದರೆ ಇವತ್ತು ಈ ಭಾಗದಲ್ಲಿ 2 ರಿಂದ 3 ಬಾರಿ ಲೋಕಸಭಾ ಸದಸ್ಯರು BJPಯವರು ಆಗಿದ್ದರು. ಇಲ್ಲಿಯ ಜಲವಂತ ಸಮಸ್ಯೆಗಳಿಗೆ ಯಾವುದೇ ಪರಿಹಾರಗಳು ಕೊಟ್ಟಿಲ್ಲ. ನಿಮಗೆ ಗೊತ್ತಿರುವಾಗೆ ಇಲ್ಲಿ ಈಗಾಗಲೇ ಎಸ್ಪೆಷಲಿ ನಾವು ಮಲೆನಾಡು ಭಾಗದವರು, ಇಲ್ಲಿ ಫಾರೆಸ್ಟ್ ಸಮಸ್ಯೆ ಇರ್ಬೋದು, ಜೊತೆಲಿ ಅದೇ ರೀತಿ ತಮ್ಗೆ ಗೊತ್ತಿರೋಂಗೆ ಏನು ಶರಾವತಿ ಸಾವೆ ಹಕ್ಲು ಬೇಕಾದಷ್ಟು ಮುಳುಗಡೆ ಸಮಸ್ಯೆಗಳು ಇನ್ನೂ ಇಲ್ಲಿವರೆಗೂ ಬಗೆಹರಿದಿಲ್ಲ. ಅವು ಯಾವ ಬಗೆಹರಿಸ್ಲಿಕ್ಕೆ ಏನು ಮಾತಾಡಿದ್ರೆ ಯಾವುದಾದ್ರು ಡೆವಲಪ್ಮೆಂಟ್ಸ್ ವಿಚಾರಗಳು ಮಾತಾಡ್ತಾರೆ. ರಸ್ತೆ ಆಗಿರ್ಬೋದು, ಸೇತುವೆ, ಅದು ಆಗಬೇಕಾಗಿದ್ದೆ. ಆದರೆ ಅದು ಹೊಟ್ಟೆ ತುಂಬಲ್ಲ, ಬದುಕು ಕೊಡಲ್ಲ. ಬದುಕು ಕೊಡೋದು ಯಾವುದು ಅಂದರೆ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳಿದಾವಲ್ಲ, ಆ ಕಾರ್ಯಕ್ರಮಗಳು. ಇವರು ಯೋಚನೆ ಮಾಡಬೇಕು. ಇವತ್ತು ಎಲ್ಲೋ ಒಂದು ಕಡೆ ಯುವಕರನ್ನು ಏನು ನಮ್ಗೆ ಉದ್ಯೋಗವನ್ನು ಏನು ಸರ್ಕಾರ ನಾವೊಂದು ಅಧಿಕಾರ ಕೊಟ್ಟರೆ ನಾವು 100 ದಿನದೊಳಗಡೆ ಏನು ಸ್ವಿಸ್ ಬ್ಯಾಂಕಲ್ಲಿರುವಂಥ ಹಣವನ್ನು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ 15 ಲಕ್ಷ ಅಕೌಂಟಿಗೆ ಜಮಾ ಮಾಡ್ತೀವಿ ಅಂದರು. ಜೊತೆಯಲ್ಲಿ ಏನು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಯಾವುದೂ ಮಾಡಲಿಲ್ಲ. ನಿಮಗೆಲ್ಲ ಗೊತ್ತಿರುವ ಈ 10 ವರ್ಷದಲ್ಲಿ ಏನಾದ್ರು ಮಾಡಿ ಸಾಧನೆಗಳು ಯಾವ್ದಾದ್ರು ಇದ್ದರೆ ಉದ್ಯೋಗ ಸೃಷ್ಟಿ ಮಾಡಿದಲ್ಲಿ ಉದ್ಯೋಗ ತೆಗೆದಿರೋದು ಇವರು. ಏನಂದರೆ ಬ್ಯಾಂಕ್ ಏನು ಹಿಂದೆ ಸರ್ಕಾರಿ ಸಂಸ್ಥೆಗಳಿದ್ದು ಏನು ಕಾಂಗ್ರೆಸ್ ಕಟ್ಕೊಬಂದಿತ್ತು 60-65-70 ವರ್ಷದಿಂದ ಸಂಸ್ಥೆಗಳನ್ನು, ಅದನ್ನು ಇವತ್ತು ಖಾಸಗೀಕರಣ ಮಾಡಿ ಇರೋ ಉದ್ಯೋಗ ತೆಗಿತಾ ಹೋದರು. ಇವರು ಯಾವತ್ತೂ ಇಂಡಸ್ಟ್ರಿಯಲಿಸ್ಟು ಕಾರ್ಪೊರೇಟು ಏನು ಶ್ರೀಮಂತರ ಪರವಾದಂಥ ಕಾರ್ಯಕ್ರಮಗಳು ಇವರು. ಏನು ಅಂದರೆ ಎಲ್ಲೋ ಒಂದು ಕಡೆ ಜಾತಿ ಧರ್ಮದಲ್ಲಿ ಭಾವನಾತ್ಮಕ ವಿಚಾರದಲ್ಲಿ ಕಟ್ಟಾಕೊಳ್ತಾ ಇದ್ದಾರೆ ಬಿಟ್ಟರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ಏನಲ್ಲ. ಇವತ್ತು ಕಾಂಗ್ರೆಸ್ ಕೊಟ್ಟಂಥ ಕಾರ್ಯಕ್ರಮಗಳು ಬೇಕಾದಷ್ಟು ಇದಾವೆ ಇಲ್ಲಿ. ಅದರಲ್ಲೂ ಎಸ್ಪೆಷಲಿ ಹೇಳ್ಬೇಕಂದ್ರೆ ಬಂಗಾರಪ್ಪನವರು ಏನು ಹಿಂದಿನ ಕಾಂಗ್ರೆಸ್ ಅಧಿಕಾರ ಅವಧಿಯಲ್ಲಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಬೇಕಾದಷ್ಟು ಜಮೀನು ರೈತರಿಗೆ 50-53 ಮುಖಾಂತರ ಏನು ಬಗ್ರುಕುಂ ಜಮೀನ್ದಾರರಿಗೆ ಹಕ್ಕುಪತ್ರ ಕೊಡುವ ಮುಖಾಂತರ, ತದನಂತರದಲ್ಲಿ ಏನಾದ್ರು ರೈತರು ಬದುಕು ಇವತ್ತು ಹಸನ್ಮುಖಿ ಆಗಿದೆ, ರೈತರು ಇವತ್ತು ಆರ್ಥಿಕವಾಗಿ ಚೆನ್ನಾಗಿದ್ದೀವಿ ಅಂದರೆ ರೈತರಿಗೆ 10 HP ಪಂಪ್ ಸೆಟ್ ಉಚಿತವಾಗಿ ಕೊಟ್ಟಂಥ ಕಾರ್ಯಕ್ರಮಗಳು ಸುಮಾರು 32-33 ವರ್ಷ ಆಯಿತು. ಇವತ್ತವರೆಗೂ ಯಾವುದೇ ಸರ್ಕಾರ ಬಂದರೂ ಅದು ಕೀಳಲಿಲ್ಲ, ಕಿತ್ತಾಕುವಂಥ ಪ್ರಯತ್ನ ಮಾಡಲಿಲ್ಲ. ಯಾಕಂದರೆ ಅದೊಂಥರ ಜೇನುಗೂಡಿದ್ದಂಗೆ ರೈತರು ಅಂದರೆ ಇಡೀ ರೈತರ ಸಂಕುಲನೇ ಎದ್ದು ಬರುತ್ತೆ ರೋಡಿಗೆ. ಆದರೆ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳು, BJPಯವ್ರ ಕಾರ್ಯಕ್ರಮಮಗಳು ಯಾವೂ ಇಲ್ಲ ಇಲ್ಲಿ ಇವತ್ತು. ಜೊತೆಗೆ ಇವತ್ತು ಚುನಾವಣೆ ಭಾರಿ ಅದ್ಭುತವಾಗಿ ನಡೆಯುತ್ತೆ. ಇಡೀ ದೇಶ ವ್ಯಾಪ್ತಿ ಒಳಗಡೆ ಇವತ್ತು ರಾಹುಲ್ ಗಾಂಧಿಯವ್ರನ್ನ ಇವರು ಪಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಹೋದರು ಇಡೀ ಮೀಡಿಯಾದಲ್ಲಿ. ನಾನು ಎಲ್ಲ ಮೀಡಿಯಾ ಅಂತ ಹೇಳಲ್ಲ, ಒಂದಷ್ಟು ಮೀಡಿಯಾಗಳು ಏನು ಸಂವಿಧಾನದ 4ನೇ ಅಂಗ ಅಂತೀವಿ, ಅವರೇ ಎಲ್ಲೋ ಒಂದು ಕಡೆ ಜವಾಬ್ದಾರಿ ಇಲ್ದರಿ ಹಿಂದೆ ನಿಮಗೆಲ್ಲ ಗೊತ್ತಿರುವಾಗೆ ಹಿಂದೆ ಜನ ಸುಳ್ಳು ಹೇಳ್ತಿದ್ರು, ಮೀಡಿಯಾ ಸತ್ಯ ಹುಡುಕ್ತಾ ಇತ್ತು. ಇವತ್ತು ಮೀಡಿಯಾ ಸುಳ್ಳು ಹೇಳ್ತಾ ಇದೆ, ಜನ ಸತ್ಯ ಹುಡುಕ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ನಾಯಕರು ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಮತ್ತು ಸನ್ಮಾನ್ಯ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಯ ನಾಯಕತ್ವದಲ್ಲಿ ಚುನಾವಣೆ 100ಕ್ಕೆ 100 ಇಡೀ ದೇಶ ವ್ಯಾಪ್ತಿಯಲ್ಲಿ, ಅದರಲ್ಲೂ ಎಸ್ಪೆಷಲಿ ಶಿವಮೊಗ್ಗ ಜಿಲ್ಲೆ ಒಳಗಡೆ ಈ ಸರಿ ಯಾವುದೇ ಅನುಮಾನ ಬೇಡ, ನಾವು 100ಕ್ಕೆ 100 ನಮ್ಮ ಅಭ್ಯರ್ಥಿಯಾದಂಥ ಗೀತಾ ಶಿವರಾಜ್ಕುಮಾರ್ ಈ ಸರಿ ಚುನಾವಣೆಯಲ್ಲಿ ಗೆಲ್ತಾರೆ, ಯಾವುದೇ ಅನುಮಾನ ಇಲ್ಲ. ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯಲ್ಲಿ ಗೆದ್ದು ಬಂದ 135 ಸೀಟಲ್ಲಿ ಗ್ಯಾರಂಟಿಗಳು ಕೊಡ್ತು. ಆ ಗ್ಯಾರಂಟಿಗಳು ಈ ಬಾರಿಯ ಚುನಾವಣೆಯಲ್ಲಿ ಮತ ಬ್ಯಾಂಕ್ ಆಗಿ ಟರ್ನ್ ಆಗ್ಬೋದು ಅನ್ಸುತ್ತಾ? 100ಕ್ಕೆ 100 ಆಗುತ್ತೆ. ಯಾಕಂದರೆ ನಾವು ಹಿಂದಿನ 2013ನೇ ಇಸ್ವಿಲೂ ಸಹ ಏನು 168 ಭರವಸೆ ಏನು ಕೊಟ್ಟಿದ್ದು ಅದನ್ನು 100% ನಾವು ರೀಚ್ ಮಾಡಿದ್ದು, ಅಂದರೆ ಇಂಪ್ಲಿಮೆಂಟ್ ಮಾಡಿದ್ದು. ಅದೇ ರೀತಿ ಮೊನ್ನೆ ನಡೆದಂಥ 23 ವಿಧಾನಸಭಾ ಚುನಾವಣೆಯಲ್ಲಿ ಸಂದರ್ಭದಲ್ಲೂ ಸಹ ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಮತ್ತು ಜನಪ್ರಿಯ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಏನು ಗ್ಯಾರಂಟಿಲಿ ಇಬ್ಬರದು ಸೈನ್ ಇತ್ತು, ಸಿಗ್ನೇಚರ್ ಇತ್ತು. ನಾವು ಪ್ರತಿ ಮನೆಗೂ ಆ ಕಾರ್ಡ್ ತಲುಪಿಸಿದ್ದು.
ಆದರೆ ನಮ್ಮ ವಿರೋಧ ಪಕ್ಷದವ್ರು ಹೇಳಿದರು ಅದು ಸುಳ್ಳು ಕಾರ್ಡು 420 ಕಾರ್ಡು ಅಂತೆಲ್ಲ ಹೇಳಿದರು. ಆದರೆ ಇವತ್ತು ನಾವು ಕೆಲವೇ ದಿನಗಳಲ್ಲಿ ಎಲ್ಲವೂ ಅದು ಯುವ ನಿಧಿ ಇರ್ಬೋದು ಎಲ್ಲ ನಾವು ಕೊಟ್ಟಂಥ 5 ಭರವಸೆಗಳನ್ನು 100ಕ್ಕೆ 100 ಈಡೇರಿಸಿದ್ವಿ. ಅದ್ರ ಫಲಾನುಭವಿಗಳು ಹೆಚ್ಚು ಕಮ್ಮಿ 99% ಜನ ರೀಚ್ ಆಗಿದ್ದಾರೆ ಈಗಾಗಲೇ. ಸಣ್ಣ ಪುಟ್ಟ ಆಗದೆ ಇರ್ಬೋದು, ಆಗುತ್ತೆ ಮುಂದಿನ ದಿನಗಳಲ್ಲಿ. ಅದರಲ್ಲೂ ಜಿಲ್ಲೆ ಒಳಗಡೆ ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ MLA ಕ್ಯಾಂಡಿಡೇಟ್ಗಳಾಗಿರ್ಬೋದು, ಡಿಫಿಡೆಂಟ್ ಕ್ಯಾಂಡಿಡೇಟ್ಗಳಾಗಿರ್ಬೋದು ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ಇವತ್ತು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ನಮ್ಗೆ ಓಟಾಗಿ ಪರಿವರ್ತನೆ ಆಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ನಾವು ಬದುಕೊಟ್ಟಿರೋದು, ನಾವು ಸುಳ್ಳು ಹೇಳ್ತಿಲ್ಲ, ಎಲ್ಲ ಒಂದು ಕಡೆ ಹಾದಿ ತಪ್ಪಿಸುವಂಥ ಕೆಲಸ ಮಾಡಲಿಲ್ಲ. ನಮ್ಮ ಮೇಲೆ ಭರವಸೆ ಇದೆ. ಇವತ್ತೂ ಸಹ ರಾಷ್ಟ್ರ ಮಟ್ಟದಲ್ಲಿ ನಮ್ಮ AICC ಅವರು ಏನು ಅನೌನ್ಸ್ ಮಾಡಿದ್ದಾರೆ, ಏನು ಒಂದು ಮಹಿಳಾ ಶಕ್ತಿ ಮಹಿಳಾ ನಾಯಕಿ ಆ ಕಾರ್ಯಕ್ರಮವೂ ಸಹ ಭರವಸೆ ಇದೆ. ಅದರಲ್ಲೂ ಎಸ್ಪೆಷಲಿ ಕರ್ನಾಟಕದಲ್ಲಿ ನಾವು 100% ನಡ್ಕೊಳ್ತೀವಿ ಅನ್ನೋದು ಈಗಾಗಲೇ ಜನರಲ್ಲೂ ಭರವಸೆ ಇದೆ, ಮತದಾರರಲ್ಲೂ 100ಕ್ಕೆ 100 ನಾವು ಸಕ್ಸಸ್ ಆಗ್ತೀವಿ ಇದರಲ್ಲಿ. ಗೀತಾ ಶಿವರಾಜ್ ಕುಮಾರ್ ಅವರು ಸ್ಥಳೀಯರಲ್ಲ ಅನ್ನುವ ಮಾತು ಬೇರೆ ಬೇರೆ ಕಡೆ ಅಂದರೆ ವಿಶೇಷವಾಗಿ ಶಿವಮೊಗ್ಗ ಭದ್ರಾವತಿ ಭಾಗದಲ್ಲಿ ಓಡಾಡ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇದು BJPಯವರು ಎಲ್ಲಿಂದ ಎಲ್ಲಿ ಬೇಕಾದ್ರೆ ಬಂದು ಚುನಾವಣೆ ಮಾಡ್ತಾರೆ. ಇವರು ಮೂಲ ಹುಟ್ಟುವಂಥವ್ರು ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂಥವ್ರು. ಗೀತಾ ಶಿವರಾಜ್ ಕುಮಾರ್ ಅವರಪ್ಪ ಬರೀ ಏನೋ ಒಂದು ಜಾತಿಗೆ ಸೀಮಿತವಾಗಿದ್ದಂಥವ್ರಲ್ಲ. ಅವರ ಕಾರ್ಯಕ್ರಮಗಳು ನೋಡಿದಾಗಲೇ ಗೊತ್ತಾಗುತ್ತೆ. ಅವರು ಗ್ರಾಮೀಣ ಕೃಪಂಕ ಆಗಿರ್ಬೋದು, ಆರಾಧನಾ ಆಗಿರ್ಬೋದು, ಆಶ್ರಯ ಆಗಿರ್ಬೋದು, 10 ಕಾರ್ಯಕ್ರಮಗಳು ಗೊತ್ತಾಗುತ್ತೆ. ಅವರು ಜನಪರವಾಗಿರೋರು, ಅವರ ಮಗಳು ಇವರು. ಹಾಗಾಗಿ ಯಾವುದೇ ಕೊರತೆ ಇಲ್ಲ. ಜೊತೆಯಲ್ಲಿ ನಮ್ಮ ಏನು ದೇವರು ಅಂತೀವಿ ರಾಜ್ಕುಮಾರ್ಗೆ ಕಲಾಕ್ಷೇತ್ರದಲ್ಲಿ ರಂಗಭೂಮಿಯಿಂದ ಬಂದಂಥವ್ರು, ಅವರ ಸೊಸೆ. ಆಮೇಲೆ ನಾಲೆಡ್ಜು ಇದೆ. ಇವ್ರು ಹೇಳೋ ರೀತಿಯಲ್ಲಿ ಏನಲ್ಲ, ಇವ್ರು ಯಾರನ್ನೋ ತಂದು ಎಲ್ಲೆಲ್ಲಿಗೂ ಹಾಕಿ ಚುನಾವಣೆ ಮಾಡ್ಕೊಂಡು ಹೋಗಿದ್ದಾರೆ. ನಾವೇನು ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವರು ಈ ಊರಲ್ಲೇ ಹುಟ್ಟು ಬೆಳೆದಿದ್ರು, ಈ ಜಿಲ್ಲೆ ಒಳಗಡೆ ಹುಟ್ಟು ಬೆಳೆದಿದ್ರು, ಈ ಜಿಲ್ಲೆಯ ಜಲವಂತ ಸಮಸ್ಯೆಗಳು ಗೊತ್ತಿರುವಂಥವ್ರು. 100ಕ್ಕೆ 100 ಅವ್ರು ಗೆಲ್ತಾರೆ. ಯಾವುದೇ ಜನರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇವರೆಲ್ಲ ರಾಜಕೀಯವಾಗಿ ನಮ್ಮ ವಿರೋಧಿಗಳು ಹೇಳ್ಬೋದು ಅಷ್ಟೇ. ವಿಶೇಷವಾಗಿ MP ಕ್ಷೇತ್ರದಿಂದ ಅಂದರೆ ರಾಘವೇಂದ್ರ ಅವರಿಂದ ಕೇಂದ್ರದಲ್ಲೂ BJP ಸರ್ಕಾರ ಇತ್ತು, ನಮ್ಮ ಜಿಲ್ಲೆಯಲ್ಲೂ ಸಹ BJPಯ ಸಂಸದರಿದ್ದರು. ನಿಮ್ಮ ಜಿಲ್ಲೆಗೆ, ನಿಮ್ಮ ತಾಲೂಕಿಗೆ ಏನು ಅಭಿವೃದ್ಧಿ ಕೆಲಸಗಳು ತೊಗೊಂಬಂದಿದ್ದಾರೆ ರಾಘವೇಂದ್ರ ಅವರು? ಅಲ್ಲ, ಅಭಿವೃದ್ಧಿ ಕೆಲಸಗಳು ತಾವೆಲ್ಲ ನೋಡ್ತಾ ಇದ್ದೀರಿ, ಒಂದಷ್ಟು 10 ವರ್ಷದಿಂದನೇ ನಡೀತಾ ಇದ್ದಾವೆ, ಆಮೆಗತಿಯಲ್ಲಿ ನಡೀತಾ ಇದ್ದಾವೆ. ಅದು ಆಮೇಲೆ ನಮಗೆ ಒಂದು ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ, ನಮಗೆ ಬೇಕಾಗಿರೋದು ರಸ್ತೆ, ಸೇತುವೆ ಎಲ್ಲದಕ್ಕಿಂತಲೂ ಬದುಕು ಇಂಪಾರ್ಟೆಂಟ್. ಇಲ್ಲಿ ನಾವು ಸಮಸ್ಯೆಗಳ ನಡುವೆಲೇ ಬದುಕ್ತಾ ಇದ್ದೀವಿ. ಇದಕ್ಕೆ ಯಾವುದೇ ಪರಿಹಾರ ಕಂಡುಹಿಡಿದಿಲ್ಲ ಅವರು. ರೈತ ಪರವಾಗಿರ್ಬೋದು, ಕೂಲಿ ಕಾರ್ಮಿಕರ ಪರವಾಗಿರ್ಬೋದು, ದೀನದಲಿತರ ಪರವಾಗಿರ್ಬೋದು, ಯಾವುದೇ ಕಾರ್ಯಕ್ರಮಗಳಿಲ್ಲ. ಹಾಗಾದರೆ ಈ ಬಾರಿಯ ಚುನಾವಣೆಯಲ್ಲಿ ನೀವು ಬದಲಾವಣೆಯನ್ನು ಮಾಡ್ತೀರಾ ಸರ್? 100% ಮುಲಾಜೆ ಇಲ್ಲ.